ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ವಿಡಿಯೋನ ಇಷ್ಟು ಲೇಟ್ ನೈಟಲ್ಲಿ ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೇನೆ ಕೇಳಿದರೆ, ನಿನ್ನೆ VTU ರಿಸಲ್ಟ್ ಬಂತು. ಎಲ್ಲ VTU ಸ್ಟೂಡೆಂಟ್ಸ್ಗಳಿಗೆ ರಿಸಲ್ಟ್ ಬಂತು. ಕೆಲವೊಂದಿಷ್ಟು ಕಾಲೇಜಲ್ಲಿ VTU ರಿಸಲ್ಟೇ ಬರಲಿಲ್ಲ. ಆ್ಯಂಡ್ ಇದನ್ನು ನಾನು ನಿಮ್ಗೆ ಅಪ್ಡೇಟ್ ಕೊಡಲೇಬೇಕು. ಆಲ್ರೆಡಿ ಒಂದು ವೀಡಿಯೋನ ಹಾಕಿದ್ದೇನೆ ರಿವ್ಯಾಲ್ಯೂಯೇಷನ್ ಬಗ್ಗೆ, ಯಾವಾಗ ಏನು, ಅದರ ಫೀಸ್ ಏನು ಎಲ್ಲದನ್ನು ವೀಡಿಯೋ ಹಾಕಿದ್ದೇನೆ. ಆ್ಯಂಡ್ ಮತ್ತೊಂದು ವಿಷಯ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸ್, ನಾನೊಂದು 10 to 15 ಕಾಲೇಜ್ನ ಸ್ಟೂಡೆಂಟ್ಸ್ಗಳನ್ನು ಕೇಳಿದಾಗ ಒಂದಿಷ್ಟು ಅಂದರೆ ಈಗ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ದೆನ್ AJ ಮ್ಯಾಂಗ್ಳೂರು, ದೆನ್ ಈಸ್ಟ್ ವೆಸ್ಟ್, VTU ಬೆಳಗಾಮು, ಆ್ಯಂಡ್ ಮೆನಿ ಮೋರ್ ಒಂದು 10 ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನು ನಾನು ಕೇಳಿದಾಗ, ಇದ್ರ ಬಗ್ಗೆ ವಿಷಯವನ್ನು ಕೇಳಿದಾಗ ಏನಾಗಿದೆ ಕೇಳಿದರೆ, ಪ್ರತಿ ಕಾಲೇಜಲ್ಲಿ ಪ್ರತಿ ಕ್ಲಾಸಲ್ಲಿ, ನಾನು ಕೆಲವೊಂದು ಕ್ಲಾಸಿದ್ದು ಮಾತ್ರ ಕೇಳಿದ್ದು, ಔಟ್ ಆಫ್ 60ಯಲ್ಲಿ more than 30 ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. ಅಟ್ಲೀಸ್ಟ್ ಇನ್ ಒನ್ ಸಬ್ಜೆಕ್ಟ್ more than 30 ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. ಓಕೆ. ಆ್ಯಂಡ್ ಬ್ಲಂಡರ್ ಏನಂತ ಕೇಳಿದರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಒಳ್ಳೇದು ಬರೆದಿದ್ದಾರೆ, ಅಂದರೆ ಯಾವ ಸಬ್ಜೆಕ್ಟಲ್ಲಿ ಅವ್ರನ್ನ ಫೇಲ್ ಮಾಡಿದರೆ ಆ ಸಬ್ಜೆಕ್ಟಲ್ಲಿ ಒಳ್ಳೆ ಬರೆದಿದ್ದಾರೆ, ಅವರಿಗೆ 3-4 ಮಾರ್ಕ್ಸ್ ಎಲ್ಲ ಕೊಟ್ಟಿದ್ದಾರೆ, 10-11 ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಎಲ್ಲ ಸಬ್ಜೆಕ್ಟಲ್ಲಿ 90 ಅಬೋ ಇದ್ದವರಿಗೆ 4-5 ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಆಯಿತಾ? ಸೊ ಎಲ್ಲದರಲ್ಲಿ ಪಾಸ್ ಆಗ್ತೇನೆ ಅಂತ ಹೇಳಿದ್ರಲ್ಲಿ ಫೇಲ್ ಆಗಿದ್ದಾರೆ, ಅಂದರೆ ಒಳ್ಳೆ ಬರೆದು ಕೂಡ ಫೇಲ್ ಆಗಿದ್ದಾರೆ. ಅಲ್ಲಿವರೆಗೆ ಬ್ಲಂಡರ್ ಆಗಿದೆ. ಓಕೆ. ನನಗಿದು ಗೊತ್ತಿಲ್ಲ ಎಲ್ಲಿಯವರೆಗೆ ಇವ್ರದ್ದು ಕರೆಕ್ಷನ್ ಜೆನ್ಯೂನ್ ಆಗಿದೆಯೋ ಅಥವಾ ಬೇಕಂತ ಫೇಲ್ ಮಾಡ್ತಾ ಇದ್ದಾರೋ. ಈಗ ರಿವ್ಯಾಲ್ಯೂಯೇಷನಿಗೆ ಹಾಕಿದಾಗ ರಿವ್ಯಾಲ್ಯೂಯೇಷನ್ ಫೀಸ್ ಬರುತ್ತೆ, ಆ ಫೀಸಿಗೋಸ್ಕರ ಫೇಲ್ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ. ದೇ ಆರ್ ಪ್ಲೇಯಿಂಗ್ ವಿತ್ ದ ಸ್ಟೂಡೆಂಟ್ಸ್ ಲೈಫ್. ಅಂದರೆ ನನಗೆ ಇದಾಗಿ ಗೊತ್ತಿಲ್ಲ, ಬಟ್ ಎಲ್ಲ ಸ್ಟೂಡೆಂಟ್ಸ್ಗಳ ಜೊತೆ ನಾನು ಮಾತಾಡಿದಾಗ ಪ್ರತಿಯೊಂದು ಕ್ಲಾಸ್, ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್ ಇದೆ XYZ, ಆ ಕಾಲೇಜಲ್ಲಿ 60 ಮೆಂಬರ್ಸ್ ಇದ್ದರೆ ಔಟ್ ಆಫ್ 60 ಒಂದು ಬೆಂಗಳೂರಿನ ಒಂದು ಕಾಲೇಜಲ್ಲಿ 15 ಮೆಂಬರ್ಸ್ ಪಾಸ್ ಆಗಿದ್ದಾರೆ, 45 ಮೆಂಬರ್ಸ್ ಫೇಲ್. ಅರ್ಥ ಆಯ್ತಾ? ಇನ್ನೊಂದು ಕಾಲೇಜಲ್ಲಿ 62 ಸಮಥಿಂಗ್ ಅಂತ ಹೇಳಿದರು, ಅದರಲ್ಲಿ 30 ಮೆಂಬರ್ಸ್ ಪಾಸ್ ಅಂತೆ, 32 ಮೆಂಬರ್ಸ್ ಫೇಲ್. ಅದರಲ್ಲೂ ಏನಾಗಿದೆ ಕೇಳಿದರೆ, ಒನ್ ಆಫ್ ದ ಕಾಲೇಜು ಅದರಲ್ಲಿ ಕಂಟಿನ್ಯೂಸ್ ಆಗಿ ಒಂದು ರಿಜಿಸ್ಟರ್ ನಂಬರಿಂದ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಗಿ ಕಂಟಿನ್ಯೂಸ್ ಒಂದು ಸಬ್ಜೆಕ್ಟಲ್ಲಿ ಎಲ್ಲರೂ ಫೇಲ್ ಮಾಡಿದ್ದಾರೆ. ಅದರಲ್ಲೂ ಯಾವ ರೀತಿ ಅಂತ ಕೇಳಿದರೆ, ಉಳಿದಿದ್ದು ಸಬ್ಜೆಕ್ಟಲ್ಲಿ ಅವ್ರದ್ದೆಲ್ಲ 90 ಅಬೋ ಇದೆಯಂತೆ, ಅದು ಒಂದು ಸಬ್ಜೆಕ್ಟಲ್ಲಿ ಫೇಲ್ ಮಾಡಿದ್ದಾರೆ. ಆ ಹುಡುಗ ಹೇಳ್ತಾನೆ, ನನಗೆ ಖಂಡಿತ ನಾನು ಒಳ್ಳೆ ಮಾಡಿದ್ದೀನಿ, ಪಕ್ಕ ಪಾಸ್ ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಫೇಲ್ ಆಗ್ತೀನಿ ಅಂತೇಳಿ ತುಂಬ ಕಡಿಮೆ ಬರೆದು ಬಾರ್ಡ್ರಲ್ಲಿ ಇರುತ್ತೇನೆ ಅಂತ ಹೇಳಿದವರು ಪಾಸ್ ಆಗಿದ್ದಾರಂತೆ. ಕೆಲವರು ಒಳ್ಳೆ ಬರೆದು ನಾನು ಪಾಸ್ ಆಗ್ತೇನೆ ಅಂತ ಪಕ್ಕ ಇದ್ದವ್ರನ್ನ ಫೇಲ್ ಮಾಡಿದ್ದಾರೆ. ಸೊ ನನಗೆ ಇದು ಏನಾಗ್ತಾ ಇದೆ, ಏನು ಕರೆಕ್ಷನ್ ಮಾಡ್ತಾ ಇದ್ದಾರೆ VTUದವರು, ಏನು ಸ್ಟೂಡೆಂಟ್ಸ್ ಲೈಫಲ್ಲಿ ಆಟ ಆಡ್ತಾ ಇದ್ದಾರೆ, ಅಥವಾ ಅವರಿಗೆ ಈ ರಿವ್ಯಾಲ್ಯೂಯೇಷನ್ ಇದರಿಂದ ಏನಾದರೂ ಹಣ ಬರುತ್ತಲ್ಲ, ರಿವ್ಯಾಲ್ಯೂಯೇಷನಿಗೆ ಒಂದು 10,000 ಸ್ಟೂಡೆಂಟ್ಸ್ಗಳನ್ನು ಫೇಲ್ ಮಾಡಿದರೆ ಈಗ 1,000 ರೂಪೀಸ್ ಅಂತ ಅಂದ್ಕೊಂಡ್ರೆ ಇವ್ರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದಲ್ಲ. ದುಡ್ಡು ಮಾಡುವ ಐಡಿಯಾ ಮಾಡ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ ಸೀರಿಯಸ್ಲಿ. ಓಕೆ. ಸೊ ಇಂಥದ್ದುಗಳು ತುಂಬ ನೋಡಿದ್ದೇನೆ. ಯಾರಿಗಾದರೂ ಈ ಥರ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕಾಲೇಜು ಮೆನ್ಷನ್ ಮಾಡದೇ ಇದ್ದರೆ ಓಕೆ, ನೋ ಪ್ರಾಬ್ಲಮ್. ಮೆನ್ಷನ್ ಮಾಡಬೇಕು ಅನಿಸಿದ್ರೆ ಮಾಡಿ. ನೀವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಿದ್ರಿ, ಎಷ್ಟು ಮಾರ್ಕ್ಸಿಗೆ ಬರ್ದಿದ್ರಿ, ಬಟ್ ಇವಾಗ ಫೇಲ್ ಆಗಿದ್ದರೆ ಅಥವಾ ಕಡಿಮೆ ಮಾರ್ಕಿಗೆ ಬಂದಿದ್ದರೆ ದಯವಿಟ್ಟು ಈ ಥರ ಎಕ್ಸ್ಪೀರಿಯನ್ಸ್ ಯಾರಿಗಾದರೂ ಆಗಿದ್ದಿದ್ರೆ ಹೇಳಿ. ಇದು ಎಲ್ರಿಗೂ ರೀಚ್ ಆಗಬೇಕು. ಏನು ಮಾಡ್ತಾ ಇದ್ದಾರೆ VTU ನನಗೆ ಗೊತ್ತಿಲ್ಲ. ಎಕ್ಸಾಮ್ ಅದರ ಒಂದು 2-3 ಡೇಸಲ್ಲಿ ಅದು ಹೇಗೆ ರಿಸಲ್ಟ್ ಕೊಟ್ಟಿದ್ದಾರೆ ನನಗೂ ಗೊತ್ತಿಲ್ಲ. ಅಲ್ಲ, 2-3 ಡೇಸ್ ಅಲ್ಲ, ಯಾಕಂದರೆ ಕೆಮಿಸ್ಟ್ರಿ ಸೈಕಾಲಜಿ ಸ್ವಲ್ಪ ಲೇಟ್ ಆಗಿದ್ದು, ಬಟ್ ಅರೌಂಡ್ 1 ವೀಕಲ್ಲಿ ಅದು ಹೇಗೆ ರಿಸಲ್ಟ್ ಕೊಟ್ಟರು, ಇವ್ರು ನಿಜವಾಗಿಯೂ ಕರೆಕ್ಷನ್ ಮಾಡಿದಾರಾ ಅಥವಾ ಬೇರೆ ಏನಾದರೂ ಇದೆಯಾ, ಇವರು ಮಷೀನಿಂದ ಇದು ಮಾಡ್ತಾ ಇದ್ದಾರೆ, ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆ. ಸೊ ಇದು ತುಂಬ ನಾನಂತೂ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದೇನೆ. ಯಾಕಂದರೆ ಹೇಗದು ಒಂದು ಕ್ಲಾಸಲ್ಲಿ 60ಯಲ್ಲಿ 35-40 ಮೆಂಬರ್ಸ್ ಒಂದು ಕಾಲೇಜ್ ಆದರೆ ಫೈನ್. ನಾನು ಕೇಳಿದಂಥ ಆಲ್ಮೋಸ್ಟ್ 8-10 ಕಾಲೇಜಲ್ಲಿ ಎಲ್ಲರೂ ಕೂಡ more than 30 ಮೆಂಬರ್ಸ್ ಆರ್ ಫೇಲ್ಡ್, ಅಟ್ಲೀಸ್ಟ್ ಒಂದು ಸಬ್ಜೆಕ್ಟ್. ಅದು ಏನಾಗ್ತಾಯಿದೆ, ಓಕೆ, ಫೇಲ್ ಆಗಿದ್ದಾರೆ, ಮೇ ಬಿ ಕಷ್ಟ ಇದ್ದಿತ್ತೇನೋ, ಬಟ್ ಅದರಲ್ಲೂ ಏನಾಗ್ತಿದೆ ಕೇಳಿದರೆ, ಉಳಿದಿದ್ದು ಸಬ್ಜೆಕ್ಟಲ್ಲಿ 90+ ತೆಗೆದವರು ಆ ಒಂದು ಸಬ್ಜೆಕ್ಟ್ರಿ 3-4 ಮಾರ್ಕ್ಸ್ ಅದು ಹೇಗೆ ಬರುತ್ತೆ? ಇಟ್ಸ್ ಇಂಪಾಸಿಬಲ್ ಅಲ್ಲ. ಅವರು ಅದು ಸ್ಟೂಡೆಂಟ್ಸ್ಗಳಿಗೆ ಕೇಳಿದಾಗ, ಇಲ್ಲ ನಾನು ಒಳ್ಳೆ ಬರೆದಿದ್ದೀನಿ, ಪಕ್ಕ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೇನೆ, ಇದು ಫೇಲ್ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ನನಗಿದು ಏನೋ ಡೌಟ್ ಆಗ್ತಾಯಿದೆ. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಎಲ್ಲರೂ ರಿವ್ಯಾಲ್ಯೂಷನಿಗೆ ಹಾಕಿ ನೋಡಿ, ಒಂದು ಏನಾಗುತ್ತೆ ನೋಡೋಣ. ಇವ್ರು ಏನೋ VTUದವರು ಏನೋ ಸ್ಟೂಡೆಂಟ್ಸ್ ಲೈಫ್ ಜೊತೆ ಆಟ ಆಡ್ತಾ ಇದ್ದಾರೆ. ಆಲ್ರೆಡಿ ನಾನೊಂದು ಯೂಟ್ಯೂಬ್ ವಿಡಿಯೋ ನೋಡಿದ್ದೆ, ಅದರಲ್ಲಿ ಮೀಡಿಯಾದವರಿಗೆ ಒಂದು ಹುಡುಗಿ, ಒಂದು ಸ್ಟೂಡೆಂಟ್ ಹೇಳ್ತಾ ಇದ್ಲು, 4-5 ಮಾರ್ಕ್ಸ್ ಬಂದಿರುತ್ತಂತ, ರಿವ್ಯಾಲ್ಯೂ ಹಾಕಿದ ತಕ್ಷಣ ಪಾಸ್ ಆಗ್ತಾರೆ. ಯಾಕೆ ಹೇಳಿ? ಇವರು ಹಣ ಮಾಡ್ತಾರೆ. ಯಾಕಂದರೆ ರಿವ್ಯಾಲ್ಯೂ ಹಾಕುವಾಗ ನೀವು ಇದು ಕೊಡಬೇಕಲ್ಲ, ಫೀಸ್ ಕೊಡಬೇಕಲ್ಲ. ಆ ಫೀಸ್ ಪೇಮೆಂಟಿಗೋಸ್ಕರ ಇವ್ರು ಮಾಡ್ತಾ ಇದ್ದಾರಾ ನನಗೆ ಅರ್ಥ ಆಗ್ತಾಯಿಲ್ಲ. ಬಟ್ ಎಲ್ರಿಗೂ ನಾನು ಹೇಳ್ತಾ ಇದ್ದೇನೆ, ರಿವ್ಯಾಲ್ಯೂಷನ್ ಓಪನ್ ಆದಾಗ ಎಲ್ಲರೂ ರಿವ್ಯಾಲ್ಯೂ ಹಾಕಿ ನೋಡೋಣ ಇವ್ರದ್ದು ಏನು
ನನಗೆ ಅರ್ಥ ಆಗ್ತಾ ಇಲ್ಲ, ಪಾಸ್ ಆಗ್ತೀನಿ ಅಂತ ಹೇಳ್ತಾರೆಲ್ಲ ಫೇಲ್ ಆಗ್ತಾ ಇದ್ದಾರೆ. ಸೊ ಎಲ್ಲ ಕಾಲೇಜಲ್ಲೂ 30 to 40 ಮೆಂಬರ್ಸ್ ಫೇಲ್ ಆಗ್ತಾ ಇದ್ದಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ? ದೇ ಆರ್ ಟೇಕಿಂಗ್ ವೆರಿ ಲೆಸ್ ಅಮೌಂಟ್ ಆಫ್ ಟೈಮ್. ವಿದಿನ್ 1 ವೀಕ್, ಕೆಮಿಸ್ಟ್ರಿ ಸೈಕಲ್ ಆಗಿ ಜಾಸ್ತಿ ದಿನವೂ ಆಗಿಲ್ಲ, ವಿದಿನ್ 1 ವೀಕ್ ಇವ್ರು ರಿಸಲ್ಟ್ ಕೊಡ್ತಾ ಇದ್ದಾರೆ. ಅದು ಯಾವ ರೀತಿ ರಿಸಲ್ಟ್ ಕೊಡ್ತಾ ಇದ್ದಾರೆ? ನಿಜವಾಗಿ ಕರೆಕ್ಷನ್ ನಡೀತಾ ಇದೆಯಾ? ಏನು ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಯಾರಿಗಾದ್ರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ, ಒಳ್ಳೆ ಬರೆದು ಕೂಡ ಒಂದು 50 more than 50 to 60 ಮಾರ್ಕ್ಸ್ ಬರೆದು, ಅಥವಾ ಫಿಕ್ಸ್ ಆಗಿ ಒಂದು 50+ ಮಾರ್ಕ್ಸಿಗೆ ಬರೆದ್ರೂ ಕೂಡ ಫೇಲ್ ಆಗಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೇಲ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನರಿಗೆ ಈ ಥರ ಆಗಿದೆ. ಇದು ವಿ ಟಿ ಯುದವ್ರದ್ದು ರಾಂಗ್ ಅಥವಾ ನಾನೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೆ ರಾಂಗೋ ಗೊತ್ತಿಲ್ಲ. ಬಟ್ ನಾನು ಇದು ಜಸ್ಟ್ ನಿಮ್ಮೊಂದು ಸ್ಟೂಡೆಂಟ್ ಇದು ತೋರಿಸ್ತಾ ಇರೋದಷ್ಟೇ. ಓಕೆ, ಸೊ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಫೇಲ್ ಅಂತ ಇದ್ದಾರೆ ನಾನು ನೋಡಿದ ಪ್ರಕಾರ. ಕೆಲವೊಂದು ಕಾಲೇಜಲ್ಲಂತೂ ಅರ್ಧಕ್ಕೆ ಫೇಲ್ ಆಗಿದ್ದಾರೆ. ಮೋರ್ ದೆನ್ 50% ಆಲ್ಮೋಸ್ಟ್ ಆಲ್ ದ ಕಾಲೇಜಲ್ಲಿ ಫೇಲ್ ಆಗಿದ್ದಾರೆ. ಓಕೆ, ಸೊ ಯಾರಿಗಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನರಿಗೆ ಈ ಥರ ಆಗಿದೆ ಅಂತ ನಾವು ತಿಳ್ಕೊಳ್ಳೋಣ. ನೋಡೋಣ ಈ ವಿ ಟಿ ಯುದವ್ರು ಏನು ಮಾಡ್ತಾರೆ. ಹೀಗೆ ಮಾಡ್ತಾ ಇದ್ರೆ ಎಜುಕೇಷನ್ ಅನ್ನೋ ದೊಡ್ಡ ಸ್ಕ್ಯಾಮ್ ಆಗಿ ಬಿಡುತ್ತೆ, ದೊಡ್ಡ ಬಿಸ್ನೆಸ್ ಆಗಿ ಬಿಡುತ್ತೆ ಅಷ್ಟೇ. ಈ ಎಜುಕೇಷನ್ ಸಿಸ್ಟಮ್ ಮೇಲೆ ಯಾರಿಗೂ ಕೂಡ ನಂಬಿಕೆ ಬರೋದಿಲ್ಲ. ಏನು ಗೌರ್ಮೆಂಟ್ ನಡೆಸ್ತಾರೋ, ಏನು ಎಜುಕೇಷನ್ ಅನ್ನೋದೇ ಮೊದಲು ಒಂದು ಒಳ್ಳೆ ರೆಸ್ಪೆಕ್ಟ್ ಇದ್ದಿತ್ತು. ಇವಾಗ ಎಜುಕೇಷನ್ ನೋಡಿದರೆ ಎಲ್ಲಿ ನೋಡಿದರೂ ಬಿಸ್ನೆಸ್ಸಿಗೋಸ್ಕರ ಎಜುಕೇಷನ್ ಮಾಡ್ತಾ ಇದ್ದಾರೆ, ಅದ್ರ ಜೊತೆ ಸ್ಟೂಡೆಂಟ್ಸ್ ಲೈಫ್ ಜೊತೆ ಆಟ ಆಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನೋಡಿದ್ರೆ ಇದೇ PUC ಸ್ಟೂಡೆಂಟ್ಸ್ಗಳಿಗೆ ಲಾಸ್ಟ್ ಟೈಮ್ ನೋಡಿದ್ರೆ CET ಸ್ಕ್ಯಾಮ್, ಆಚೆ ಕಡೆ ನೀಟ್ ಸ್ಕ್ಯಾಮ್. ಪೇಪರ್ಸ್ ನೋಡಿದರೆ ಪೇಪರ್ ಟಫ್ ಕೊಟ್ಟಿದ್ದಾರೆ, ಅದು ಕೋರ್ಟಿಗೆ ಹೋಯ್ತು. ಆಮೇಲೆ ಇಲ್ಲ, ಅದಕ್ಕೂ ಏನು ಗ್ರೇಸ್ ಮಾರ್ಕ್ಸ್ ಅಂತ ಕೊಡಲಿಲ್ಲ. ಎಲ್ಲ ಸ್ಕ್ಯಾಮ್ ಆಗ್ತಾ ಇದೆ. ಏನಾಗ್ತಾ ಇದೆ? ಈ ಗೌರ್ಮೆಂಟೇ ಸರಿ ಇಲ್ವೋ, ಈ ಸಿಸ್ಟಮೇ ಸರಿ ಇಲ್ವೋ, ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ನೋಡೋಣ ಸ್ಟೂಡೆಂಟ್ಸ್, ಎಲ್ಲರಿಗೂ ನಾನೇನು ಹೇಳ್ತಾ ಇರೋದು ಕೇಳಿದರೆ ದಯವಿಟ್ಟು ರಿವ್ಯಾಲ್ಯೂಗೆ ಹಾಕಿ ನೋಡೋಣ. ಬಂದರೆ ಬರುತ್ತೆ. ಓಕೆ, ಹೋದರೆ 1000 ರೂಪೀಸ್, ಬಂದರೆ ಒಂದು ಸಬ್ಜೆಕ್ಟ್ ಆದರೂ ಇದಾಗುತ್ತೆ. ಸೊ ಮುಂದಿನ ಇದರಲ್ಲಿ ಈ ಥರ ತಪ್ಪು ಮಾಡಬೇಡಿ. ಆದಷ್ಟು ಏನು ಹೇಳ್ತಾರೆ ಕ್ವಶನ್ ಪೇಪರ್ಲಿ ಬರೆದಿಟ್ಟು ಬನ್ನಿ. ನಿಮಗೆ ಆ ಟಾಪಿಕ್ ಬಗ್ಗೆ ಏನು ಗೊತ್ತಿದೆ, ಕ್ವಶನ್ ಕಂಪ್ಲೀಟ್ ಗೊತ್ತಿಲ್ವಾ, ಏನು ಗೊತ್ತಿದೆ ಅದಿಷ್ಟಾದರೂ ಫಿಲ್ ಮಾಡಿ ಬನ್ನಿ. ಅರ್ಥ ಆಯ್ತಾ? ಓಕೆ ಸ್ಟೂಡೆಂಟ್ಸ್, ಇದನ್ನು ಅಪ್ಡೇಟ್ ಮಾಡಬೇಕಾಗಿತ್ತು. ಯಾರಿಗಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ಎಲ್ಲರಿಗೂ ಕೂಡ ತಿಳಿಲಿ. ಇದು ನಾನು ಒಬ್ಬನ ಎಕ್ಸ್ಪೀರಿಯನ್ಸ್. ನಾನು ತುಂಬ ಸ್ಟೂಡೆಂಟ್ಸ್ಗಳನ್ನು ಕೇಳಿದ್ದೀನಿ, ತುಂಬ ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನು ಕೇಳಿ ನನ್ನ ಎಕ್ಸ್ಪೀರಿಯನ್ಸ್ ಬಂದಿದ್ದು. ನಿಮ್ಗೆ ಈ ಥರ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ ಸ್ಟೂಡೆಂಟ್ಸು, ಇಲ್ಲಿಗೆ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಈ ಒಂದು ವೀಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಇದು ಐ ಓಪನರ್ ಅಂತ ಅಂದ್ಕೊಳ್ತೇನೆ. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಾಟ್, ನಿಖಿಲೇಶು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.